ಭೂತ ಪ್ರೇತ ಆತ್ಮವಶೀಯ. ಓಂ ಭೂತ ಪ್ರೇತ ಆತ್ಮವಶೀಯ. ಓಂ ಭೂತ ಪ್ರೇತ ಆತ್ಮವಶೀಯ. ಓಂ ಭೂತ ಪ್ರೇತ ಆತ್ಮವಶೀಯ. ಓಂ ಭೂತ ಪ್ರೇತ ಆತ್ಮವಶೀಯ. ದೀಪ ಹಚ್ಚು. ಹಾ ಹಾ ಹಾ, ಬೆಂಕಿ ಪುಟ್ನ ಕೊಡು. ಓಂ ಭೂತ ವಶಾಯ. ಓಂ ಭೂತ ಪ್ರೇತ ವಶಾಯ. ಓಂ ಭೂತ ಪ್ರೇತ ವಶಾಯ. ಓಂ ಭೂತ ಪ್ರೇತ ವಶಾಯ. ಬಾ, ನಿನ್ನ ಗುರು ಕರಿತಾ ಇದ್ದಾನೆ, ಬಾ. ಏನಾಯಿತು? ಏನ್ ಸುದ್ದಿ ತಂದಿದ್ಯಾ? ಪ್ರೇತ ಲೋಕದಲ್ಲಿ ಎಲ್ಲ ಕಡೆ ಹುಡುಕಿದ್ರು ಶಿವಗಾಮಿ ಆತ್ಮ ಸಿಗ್ಲಿಲ್ಲ. ಸರಿಯಾಗಿ ಹುಡುಕದ್ಯಾ? ಎಲ್ಲ ಕಡೆ ಹುಡುಕ್ದೆ, ಶಿವಗಾಮಿ ಮಗಳ ಆತ್ಮ ಮಾತ್ರ ಇದೆ, ಶಿವಗಾಮಿ ಆತ್ಮ ಇಲ್ಲ. ಸರಿ, ನೀನ್ ಹೊರಡು. ನಾನ್ ಹೇಳಿದ್ನಲ್ಲ ಶಿವಗಾಮಿ ಸತ್ತಿಲ್ಲ ಅಂತ. ರಾವಣ್ ಹಾಗ ಅನ್ಕೊಂಡಿದ್ದಾನಷ್ಟೇನೆ. ಅದ್ರ ಜೊತೆಗೆ ಶಾಂಭವಿ ದೇವಿಯನ್ನ ಆಹ್ವಾನ ಮಾಡಿ ಶತ್ರುನಾಶ ಪೂಜೆ ಮಾಡ್ತಾ ಇದ್ದಾರೆ. ನನ್ಗೆ ಆತ್ಮವಶ ಪೂಜೆ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಮಧ್ಯೆ ಮಧ್ಯೆ ಶಾಂಭವಿ ದೇವಿ ಬಂದು ಅಡಚಣೆ ಮಾಡ್ತಾ ಇದ್ಲು. ಆದ್ರೂ ನನ್ನ ಪ್ರಾಣ ಒತ್ತೆ ಇಟ್ಟು ಆತ್ಮವಶೀಕರಣ ಪೂಜೆ ಮಾಡಿ ಮುಗಿಸಿದ್ದೀನಿ. ಶಾಂಭವಿ ದೇವಿ ತುಂಬಾ ಉಗ್ರವಾಗಿದ್ದಾಳೆ. ಅವಳನ್ನ ನಾನು ಗೆಲ್ಬೇಕು. ಹಾಗಾಗ್ಬೇಕು ಅಂದ್ರೆ ಮಧುರಕಾಳಿ ದೇವಿ ಆರಾಧನೆನ ಉಗ್ರವಾಗಿ ಮಾಡಬೇಕು. ರಾಕಿ, ಆ ಸುಪಾರಿ ತಗೊಂಡು ಕೊಲೆ ಮಾಡಿದ್ದಲ್ಲ,
ಅದರಲ್ಲಿ ಇನ್ಸ್ಪೆಕ್ಟರ್ಗೆ ಹೋಗ್ಬೇಕಾಗಿರೋ ಪೇಮೆಂಟು ಹೋಯ್ತಾ? ಎಲ್ಲ ಕಳ್ಸಿದ್ದೀನಿ ರವಣ್ ಭಾಯ್. ಸರಿ, ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಏನಾಯ್ತು ರವಣ್ ಭಾಯ್? ನನ್ನ ಮೊಬೈಲ್ ಡಿಸ್ಪ್ಲೇಲಿ ಬೇರೆ ಪಿಕ್ಚರ್ ಸೆಟ್ ಮಾಡಿದ್ದೆ. ಇಲ್ಲಿ ನೋಡು, ದೇವಿ ಪಿಕ್ಚರ್ ಬಂದಿದ್ದೆ. ಯಾರಿಟ್ಟಿದ್ದನ್ನ? ನಿಮ್ಮ ಮೊಬೈಲ್ನ ಯಾರು ಮುಟ್ತಾರ ರವಣ್ ಭಾಯ್? ನೀವೇನಾದರೂ ಚೇಂಜ್ ಮಾಡಿರ್ತೀರಾ ಅಷ್ಟೇ. ನಾನು ಚೇಂಜ್ ಮಾಡಿದ ರಾಕಿ. ಇನ್ಯಾರು ಚೇಂಜ್ ಮಾಡ್ತಾರೆ ರವಣ್ ಭಾಯ್? ನಾನು ನೋಡಿ ತುಂಬ ವರ್ಷದಿಂದ ನನ್ನ ಫೋನಲ್ಲಿ ನನ್ನ ಫೋಟೋನೇ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ. ರಾಕಿ, ಏನಿದೆ ನೋಡಲ್ಲಿ? ನಾನು ಚೇಂಜ್ ಮಾಡಿಲ್ಲ ಇದನ್ನು. ವಿನ್ಸೆಂಟ್ ಬಾಸ್, ನಿನ್ ಫೋನಲ್ಲಿ ಯಾವ ಫೋಟೋ ಇದೆ? ನನ್ನ ಫೋನಲ್ಲಿ ಜೀಸಸ್ ವಾಲ್ಪೇಪರ್ ಸೇವ್ ಮಾಡಿದ್ದೀನಿ ಬಾಸ್. ಎಲ್ಲಿ ತೋರಿಸು. ನೋಡಿ ಬಾಸ್. ನಾನು ನೋಡ್ದೆ, ನೀನ್ ನೋಡು. ಮೂರು ಜನದ ಮೊಬೈಲಲ್ಲೂ ಒಂದೇ ಫೋಟೋ. ನಾನು ಚೇಂಜ್ ಮಾಡಿಲ್ಲ, ನೀನು ಚೇಂಜ್ ಮಾಡಿಲ್ಲ, ಇವನು ಚೇಂಜ್ ಮಾಡಿಲ್ಲ. ಆದ್ರೂ ಈ ಫೋಟೋ ಹೇಗ್ ಬಂತು? ಸರಿ, ಒಂದ್ ಕೆಲಸ ಮಾಡೋಣ. ಈಗ್ಲೇ ಈ ಫೋನಲ್ಲೆಲ್ಲ ವಾಲ್ಪೇಪರ್ ಚೇಂಜ್ ಮಾಡೋಣ. ಇಮ್ಮಿಡಿಯೇಟ್ಲಿ, ಈಗ್ಲೇ. ಚೇಂಜ್ ಮಾಡಿದೆ ರವಣ್ ಭಾಯ್. ಚೇಂಜ್ ಮಾಡಿದ್ದೀನಿ ಬಾಸ್. ಒಂದು 5 ನಿಮಿಷ ಒಳಗಿಟ್ಕೊಳ್ಳಿ ಎಲ್ಲ. ತೆಗಿರಿ, ಫೋನ್ ತೆಗಿರಿ, ತೋರಿಸಿ. ರವಣ್ ಭಾಯ್, ಮತ್ತೆ ಚೇಂಜ್ ಆಗಿದೆ ರವಣ್ ಭಾಯ್. ನನ್ನ ಫೋನಲ್ಲೂ ಚೇಂಜ್ ಆಗಿದೆ ಬಾಸ್. ನಂದ್ರಲ್ಲೂ ಅದೇ ಬರ್ತಿದೆ. ಹೇಗ್ ಬರ್ತಿದೆ ಇದು?